ಆತ್ಮೀಯ ಬಂಧುಗಳೇ, ನಮ್ಮ ಮಳವಳ್ಳಿ ತಾಲೂಕು ರಾಗಿಬೊಮ್ಮನಹಳ್ಳಿ ವಿಸ್ಮಯ ಕಲಾ ಬಳಗದ ವತಿಯಿಂದ ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮ ರಾಗಿಬೊಮ್ಮನಹಳ್ಳಿ ಗ್ರಾಮದ ಹಿರಿಯ ಮುಖಂಡರು, ನಿವೃತ್ತ ಮುಖ್ಯ ಇಂಜಿನಿಯರ್ ಆದಂತಹ ಸನ್ಮಾನ್ಯ ಮಹೇಂದ್ರ ಕುಮಾರ್ ಸಾಹೇಬರು ಇವತ್ತು ನಮ್ಮ ಕಲಾ ಬಳಗಕ್ಕೆ ವಿಶೇಷವಾಗಿ ಭೇಟಿ ನೀಡಿ ನಮ್ಮ ಎಲ್ಲರ ಹಾಡುಗಾರಿಕೆಯನ್ನು ನೋಡಿ ಬಹಳ ಸಂತೋಷದಿಂದ ಸಂಭ್ರಮಪಟ್ಟು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಹೇಂದ್ರ ಕುಮಾರ್ ಸಾಹೇಬರನ್ನ ನಾನು ಸುಮಾರು 25-30 ವರ್ಷಗಳಿಂದ ಅವರ ಒಡನಾಟ ಮಾಡಿದ್ದೇನೆ. ಬಹಳ ಮೃದು ಸ್ವಭಾವ, ಮಗುವಿನಂತ ಮನಸ್ಸು, ಬಹಳ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವಿಶೇಷವಾದ ಕಾಳಜಿ ಅವರಲ್ಲಿ ಇರತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಇಂಥವರು ನಮ್ಮ ಸಮಾಜದಲ್ಲಿ ಬಹಳ ಪ್ರಮುಖವಾದಂತಹ ವ್ಯಕ್ತಿಗಳು. ನೇರವಾದ ಮನೆ, ನೇರವಾದ ನುಡಿ ಮತ್ತು ನಮ್ಮ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜವನ್ನು ಮೇಲೆ ತಲುಪತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಹೊಂದಿ ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ಪ್ರವೇಶವನ್ನ ಬಯಸಿ ಅವರು ಉತ್ಸಾಹಕರಾಗಿ ನಮ್ಮ ಕ್ಷೇತ್ರದಲ್ಲಿ, ಮಳವಳ್ಳಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಶುಭವನ್ನ ಕೋರ್ತಾ ಮತ್ತು ಇವತ್ತು ನಮ್ಮ ಕಲಾ ಬಳಗಕ್ಕೆ ಬಂದಿರೋದ್ರಿಂದ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ ನಮ್ಮ ಕಲಾ ಬಳಗದ ವತಿಯಿಂದ ಅವರನ್ನ ಒಂದು ಕಿರು ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕುರಿಗಾಲಿ ಗ್ರಾಮದವರಾದಂತಹ ನಮ್ಮ ಮಹೇಂದ್ರ ಕುಮಾರ್ ಅವರ ಒಡನಾಡಿಗಳಾದಂತಹ ಅವರು ಕೂಡ ವಾಟರ್ ಬೋರ್ಡ್ ನಲ್ಲಿ ಕೆಲಸ ಮಾಡ್ತಾ ನಿವೃತ್ತರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸತಕ್ಕಂಥವರು. ಅವ್ರಿಗೂ ಕೂಡ ನಮ್ಮ ಕಲಾ ಸಂಘಕ್ಕೆ ಇವತ್ತು ಭೇಟಿ ಮಾಡಿ ನಮ್ಮನ್ನ ಶುಭವನ್ನು ಹಾರೈಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಈ ಒಂದು ಸಣ್ಣ ಕಿರು ಸನ್ಮಾನವನ್ನು ಅವರಿಗೆ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಮಹೇಂದ್ರ ಕುಮಾರ್ ಸಾಹೇಬರ ಒಡನಾಡಿಗಳಾದಂತಹ ಯಮದೂರಿನ ಶಿವಸ್ವಾಮಿ ಕೂಡ ಸ್ವಾಮಿಯವರು ಬಂದಿದ್ದಾರೆ. ನಮ್ಮ ಕಲಾ ಬಳಗಕ್ಕೆ ಬಂದು ನಮ್ಮೆಲ್ಲರ ಗಾಯನವನ್ನು ಕೇಳಿ ಸಂತೋಷ ಪಟ್ಟಿದ್ದಾರೆ. ಅವರು ಕೂಡ ನಮ್ಮ ಕಲಾ ಸಂಘ ಸಲುವಾಗಿ ಈ ಒಂದು ಸಣ್ಣ ಕಿರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನ ತಿಳಿಸಬೇಕು ಅಂತ ಹೇಳಿ ನಮ್ಮ ಮಹೇಂದ್ರ ಕುಮಾರ್ ಸಾಹೇಬರನ್ನ ಕೋರ್ಕೊಳ್ತೇನೆ. ನನ್ನ ಬಂಧುಗಳೇ, ಬಂಧುಗಳೇ, ತಮಗೆಲ್ಲ ನನ್ನ ಮೊದಲನೆಯ ಚಿಕ್ಕ ಮಾತುಗಳಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇದು ನನ್ನ ಒಂದು ಐತಿಹಾಸಿಕ ದಿನ ಅನ್ಕೊಳ್ಳಿ. ನಾನು ನಂಬಿರಲಿಲ್ಲ ತಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ, ಮತ್ತೆ ತಮ್ಮ ಹಾಡುಗಾರಿಕೆಯನ್ನು ನಾನು ನೋಡ್ತೇನೆ, ಕೇಳ್ತೇನೆ ಎಂದು ನಾನು ಕನಸಲ್ಲೂ ಕೂಡ ನಂಬಿರಲಿಲ್ಲ. ನಿನ್ನೆ ಒಂದು ಮದುವೆಗೆ ಹೋಗಿದ್ದೆ ಕೊಳ್ಳೇಗಾಲದಲ್ಲಿ. ನನ್ನ ಬಂಧುಗಳು ಸಿದ್ದಯ್ಯ ಅಂತ, ಅವರು ರಿಟೈರ್ಡ್ ಸೂಪರಿಂಟೆಂಡೆಂಟ್, ಆಫೀಸ್ ಸೂಪರಿಂಟೆಂಡೆಂಟ್, ನೀರಾವರಿ ಇಲಾಖೆ, ಜಿಲ್ಲಾ ಪಂಚಾಯತ್. ಅವರು ಸುಮಾರು 10 ಭಗವಾನ್ ಬುದ್ಧರ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಇದನ್ನ ಫ್ಲೆಕ್ಸ್ಗಳನ್ನ ಹಾಕೊಂಡು ಬಹಳ ವಿಜೃಂಭಣೆಯಿಂದ ಅತ್ಯಂತ ಡೆಕೋರೇಷನ್ ಸಂಭ್ರಮದಿಂದ ಆಚರಿಸಿತು. ಅವರು ಹೇಳಿದರು, ಮಾತ್ರ ಈ ಸಂದರ್ಭ ತಮಗೆ ಹಂಚ್ಕೊಳ್ತೇನೆ. ಅವ್ರು ಹೇಳಿದರು, ಸರ್ ತಾವು ಲೇಟಾಗಿ ಬಂದ್ಬಿಟ್ರೆ 11ವರೆಗೆ, ಸುಮಾರು 10ವರೆಯಿಂದ 11ವರೆವರೆಗೆ ಎಲ್ಲ ಬಂಚೇಜಿಗಳು ಬಂದಿದ್ರು. ಯಾವ ಡೋಲು ವಾದ್ಯಗಳು ಏನಿಲ್ಲ, ಮಂತ್ರ ಮಾಂಗಲ್ಯ, ನನ್ನ ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಿ ಹೋಗಿ ಅಂತ ಹೇಳಿದ್ರು. ನಾನು ತುಂಬಾ ಆಶ್ಚರ್ಯಪಟ್ಟುಬಿಟ್ಟೆ. ಇಂಥ ವಿವಾಹವನ್ನು ನಾನು ಸ್ಪಂದಿಸ್ತೇನೆ, ಭೇಟಿ ಮಾಡ್ತೇನೆ, ನಂಬಿರಲಿಲ್ಲ. ಹಾಗೆ ಇದು ಕೂಡ ನೆನ್ನದೊಂದು ಸಂದರ್ಭ ನನ್ನ ಡೈರಿಯಲ್ಲಿ ಕೂಡ ಅದನ್ನ
ಬರ್ತಿದ್ದೇನೆ. ಇದು ಕೂಡ ತಮ್ಮದು ಒಂದು ನನಗೆ ಒಂದು ನನ್ನ ಡೈರಿಯಲ್ಲಿ ನಾನು ಇದನ್ನು ಬರೆಯುತ್ತೇನೆ ಅಂತ ನನ್ನ ತಮ್ಮ ನನ್ನ ಮನಸ್ಸಿನ ಹಂಚಿಕೆ ಅಂತ ಮುಂದೆ ನಾನು ಮಂಡಿಸಲು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಇನ್ನೇನು ಹೆಚ್ಚಿಗೆ ಇಲ್ಲಾರೆ ತಮಗೆಲ್ಲ ಒಳ್ಳೆಯ ಆರೋಗ್ಯವಂತ ಐಶ್ವರ್ಯ ಕೊಡಲಿ, ಮತ್ತೆ ಈ ಈ ಈ ಫೀಲ್ಡ್ ಅಲ್ಲಿ ತಮ್ಮನ್ನು ಮುಂದುವರಿಸಲಿ ಅಂತ ನಾನು ಭಗವಾನ್ ಬುದ್ಧರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ಯಾವುದಾದ್ರು ಅವಕಾಶದಲ್ಲಿ ನಾನು ಹೊಸಳ್ಳಿಯ ಪ್ರೋಗ್ರಾಮ್ಗಾಗಿ ಬಂದು ನಾನು ಹೆಚ್ಚಿನ ವಿಷಯಗಳನ್ನು ಮುಂದೆ ನಾನು ಮಂಡಿಸಲು ಇಷ್ಟಪಡ್ತೇನೆ. ತಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಸಕಲ ನಿನ್ನೆ ಬಹಳ ಆಶ್ಚರ್ಯಪಟ್ಟುಬಿಟ್ಟೆ. 10 ಫ್ಲೆಕ್ಸ್ಗಳು ತುಂಬ ಸಂತೋಷ ಪಟ್ಕೊಬಿಟ್ಟೆ. ಎಲ್ಲ ಬಂತೇಜಿಗಳು ಬಂದಿರುತ್ತೆ, ಮನೋರಕ್ಕಿತ ಬಂತೇಜಿ, ಆನಂದ್ ಬಂತೇಜಿ ಎಲ್ಲ ಕಮಲ್ ತಮ್ಗೆ ಗೊತ್ತಿರೋ